ಕಾಲದ ಮೂರನೆಯ ಸೋಮವಾರ. ಮೊದಲನೆಯ ವಾಚನ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸ್ಟೇಫನನು ದೈವಾನುಗ್ರಹದಿಂದಲೂ ಶಕ್ತಿಯಿಂದಲೂ ತುಂಬಿದ್ದನು. ಜನರ ಮಧ್ಯೆ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಿದ್ದನು. ಆದರೆ ಕೆಲವರು ಸ್ಟೇಫಾನನ ವಿರೋಧಿಗಳಾಗಿದ್ದರು. ಇವರು ಬಿಡುಗಡೆ ಹೊಂದಿದವರು ಎಂಬುವರ ಪ್ರಾರ್ಥನಾ ಮಂದಿರಕ್ಕೆ ಸೇರಿದವರು. ಸಿರೇನ್ ಮತ್ತು ಅಲೆಕ್ಸಾಂಡ್ರಿಯದಿಂದ ಬಂದ ಯಹೂದ್ಯರು ಇದರ ಸದಸ್ಯರಾಗಿದ್ದರು. ಇವರೊಡನೆ ಸಿಲೀಸಿಯಾ ಹಾಗೂ ಏಷ್ಯಾದ ಯಹೂದ್ಯರು ಸೇರಿ ಸ್ಟೇಫಾನನೊಂದಿಗೆ ತರ್ಕ ಮಾಡತೊಡಗಿದರು. ಆದರೆ ಸ್ಟೇಫಾನನ ಮಾತಿನಲ್ಲಿ ಕಂಡು ಬಂದ ಜ್ಞಾನವನ್ನು, ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲು ಅವರಿಂದಾಗಲಿಲ್ಲ. ಆದುದರಿಂದ ಕೆಲವರಿಗೆ ಲಂಚ ಕೊಟ್ಟು ಸ್ಟೇಫನನ್ನು, ಮೋಶೆಯನ್ನು, ದೇವರನ್ನು ದೂಷಿಸುತ್ತಾನೆ, ಇದನ್ನು ನಾವು ಕೇಳಿದ್ದೇವೆ ಎಂದು ಹೇಳಿಸಿದರು. ಹೀಗೆ ಜನರನ್ನು, ಪ್ರಮುಖರನ್ನು, ನ್ಯಾಯಶಾಸ್ತ್ರಜ್ಞರನ್ನು ಪ್ರಚೋದಿಸಿದರು. ಸ್ಟೇಫಾನನನ್ನು ಬಂಧಿಸಿ ನ್ಯಾಯಸಭೆಯ ಮುಂದೆ ಎಳೆದು ತರುವಂತೆ ಮಾಡಿದರು. ಕೆಲವು ಸುಳ್ಳು ಸಾಕ್ಷಿಗಳನ್ನು ನೇಮಿಸಿಕೊಂಡು ಅವರಿಂದ, ಇವನು ಯಾವಾಗಲೂ ನಮ್ಮ ಪವಿತ್ರ ದೇವಾಲಯದ ವಿರುದ್ಧ ಮಾತನಾಡುತ್ತಾನೆ. ನಜರೇತಿನ ಆ ಯೇಸು ಈ ಮಹಾ ದೇವಾಲಯವನ್ನು ನಾಶಗೊಳಿಸುವನೆಂದು, ಮೋಶೆ ನಮಗೆ ವಿಧಿಸುವ ಸಂಪ್ರದಾಯಗಳನ್ನು ಬದಲಿಸುವನೆಂದು ಇವನು ಹೇಳಿರುತ್ತಾನೆ. ಇದನ್ನು ನಾವು ಕೇಳಿದ್ದೇವೆ ಎಂದು ಹೇಳಿಸಿದರು. ನ್ಯಾಯಸಭೆಯಲ್ಲಿ ಕುಳಿತಿದ್ದವರೆಲ್ಲರೂ ಅವನ ಮುಖವನ್ನೇ ದಿಟ್ಟಿಸಿ ನೋಡಿದರು. ಅದು ದೇವದೂತನ ಮುಖದಂತೆ ಕಂಗೊಳಿಸಿತು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಪ್ರಭುವಿನ ಶಾಸ್ತ್ರಾನುಸಾರ ನಡೆದವರು ಧನ್ಯರು. ಒಳಸಂಚು ಮಾಡುತ್ತಿದ್ದರು ಒಡೆಯರು. ಎನ್ನೆಗೆದುರಾಗಿ ದಾಸ ನಾನಿರುವೆ ನಿನ್ನ ಆಜ್ಞೆಗಳಲ್ಲಿ ಮಗ್ನನಾಗಿ. ನಿನ್ನ ಆಜ್ಞೆಯು ಆನಂದದಾಯಕ, ಅವೇ ನನಗೆ ಮಂತ್ರಾಲೋಚಕ. ಶ್ಲೋಕ. ಪ್ರಭುವಿನ ಶಾಸ್ತ್ರಾನುಸಾರ ನಡೆದವರು ಧನ್ಯರು. ನನ್ನ ಗತ ನಡತೆಯನ್ನು ಕೇಳಿ ಸದುತ್ತರಿಸಿದನೆಯ್ಯ. ನಿನ್ನ ನಿಬಂಧನೆಗಳನ್ನೀಗ ನನಗೆ ಉಪದೇಶಿಸಯ್ಯ. ನಿನ್ನ ನಿಯಮಗಳ ಪಥವೆನಗೆ ತಿಳಿಯಪಡಿಸಯ್ಯ. ನಿನ್ನ ಅದ್ಭುತ ಕಾರ್ಯಗಳನ್ನು ನಾ ಧ್ಯಾನಿಸುವೆನಯ್ಯ. ಶ್ಲೋಕ. ಪ್ರಭುವಿನ ಶಾಸ್ತ್ರಾನುಸಾರ ನಡೆದವರು ಧನ್ಯರು. ಮಿಥ್ಯ ಮಾರ್ಗವನ್ನು ನನಗೆ ದೂರ ಮಾಡಯ್ಯ. ಧರ್ಮಶಾಸ್ತ್ರವನ್ನು ಎನಗೆ ಅನುಗ್ರಹಿಸಯ್ಯ. ಹಾರಿಸಿಕೊಂಡಿರುವೆನು ನಾನು ಸತ್ಯ ಮಾರ್ಗವನ್ನು, ಇರಿಸಿಕೊಂಡಿಹೆನು ಕಣ್ಮುಂದೆ ನಿನ್ನ ವಿಧಿಗಳನ್ನು. ಶ್ಲೋಕ. ಪ್ರಭುವಿನ ಶಾಸ್ತ್ರಾನುಸಾರ ನಡೆದವರು ಧನ್ಯರು. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಹೋಮ. ನನ್ನನ್ನು ಕಂಡದ್ದರಿಂದ ತಾನೇ ನಿನಗೆ ವಿಶ್ವಾಸ ಹುಟ್ಟಿತು. ಕಾಣದೆ ವಿಶ್ವಾಸಿಸುವವರು ಧನ್ಯರು. ಹಲ್ಲೆಲೂಯ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ನೆರೆದಿದ್ದ ಜನರು ಮಾರನೆಯ ದಿನವು ಸರೋವರದ ಆಚೆ ಕಡೆಯೇ ಉಳಿದಿದ್ದರು. ಹಿಂದಿನ ದಿನ ಅಲ್ಲಿ ಒಂದೇ ಒಂದು ದೋಣಿ ಇದ್ದುದನ್ನು ಅವರು ನೋಡಿದ್ದರು. ಯೇಸು ಶಿಷ್ಯರೊಡನೆ ದೋಣಿಯನ್ನು ಹತ್ತಲಿಲ್ಲವಾದ್ದರಿಂದ ಶಿಷ್ಯರು ಮಾತ್ರ ಹೊರಟು ಹೋಗಿದ್ದಾರೆಂದು ಅವರಿಗೆ ತಿಳಿದಿತ್ತು. ತಿಬೇರಿಯದಿಂದ ಹೊರಟಿದ್ದ ದೋಣಿಗಳು ಅಷ್ಟು ಹೊತ್ತಿಗೆ ಅಲ್ಲಿಗೆ ಬಂದು ಸೇರಿದವು. ಪ್ರಭು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಜನರಿಗೆ ರೊಟ್ಟಿ ಬಡಿಸಿದ್ದ ಸ್ಥಳ ಅಲ್ಲೇ ಪಕ್ಕದಲ್ಲಿತ್ತು. ಯೇಸು ಆಗಲಿ ಅವರ ಶಿಷ್ಯರಾಗಲಿ ಇಲ್ಲದನ್ನು ನೋಡಿ ಜನರು ಆ ದೋಣಿಗಳನ್ನು ಹತ್ತಿ ಯೇಸುವನ್ನು ಹುಡುಕುತ್ತಾ ಕಫೆರ್ನೌಮಿಗೆ ಬಂದರು. ಜನರು ಯೇಸುವನ್ನು ಸರೋವರದ ಆಚೆ ದಡದಲ್ಲಿ ಕಂಡೊಡನೆ, ಗುರುದೇವ, ತಾವಿಲ್ಲಿಗೆ ಬಂದುದು ಯಾವಾಗ ಎಂದು ಕೇಳಿದರು. ಯೇಸು ಅವರಿಗೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕಿಕೊಂಡು ಬಂದದ್ದು ಸೂಚಕ ಕಾರ್ಯಗಳನ್ನು ನೋಡಿ ಗ್ರಹಿಸಿಕೊಂಡಿದ್ದರಿಂದ ಅಲ್ಲ, ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಕ್ಕಿದ್ದರಿಂದ. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವವನ್ನು ಈಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ನಿಮಗೆ ನೀಡುವವನು ನರಪುತ್ರನೇ, ಏಕೆಂದರೆ ಪಿತನಾದ ದೇವರು ತಮ್ಮ ಅಧಿಕಾರ ಮುದ್ರೆಯನ್ನು ಆತನ ಮೇಲೆ ಒತ್ತಿದ್ದಾರೆ ಎಂದು ಉತ್ತರ ಕೊಟ್ಟರು. ಆಗ ಜನರು, ದೇವರು ಮೆಚ್ಚುವ ಕಾರ್ಯಗಳನ್ನು ನಾವು ಮಾಡಬೇಕಾದರೆ ಏನು ಮಾಡಬೇಕು ಎಂದು ಕೇಳಿದರು. ಅದಕ್ಕೆ ಯೇಸು, ದೇವರು ಕಳುಹಿಸಿದಾತನನ್ನು ನೀವು ವಿಶ್ವಾಸಿಸಬೇಕು, ಇದೇ ಅವರು ಮೆಚ್ಚುವ ಕಾರ್ಯ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಮರಣವ ಜಯಿಸಿ ಎದ್ದನು ಯೇಸು, ಪಾಪವ ಅಳಿಸಿ ಬಂದನು ಯೇಸು, ಸಂತಸ ಬೀರಿ ತಾ ಪ್ರೇಮ ತೋರಿ ನವ ಜೀವ ತಂದನು ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸುದಿನದಲ್ಲಿ ನಲಿಯುತ್ತಲಿ ಹಾಡೋಣ, ದೇವನಿಗೆ ಭಕ್ತಿಯಲ್ಲಿ ನಮಿಸೋಣ. ಹೊಸ ಹೊಸ ಅನುಭವ ನಮಗಾಗಲಿ, ಅರಿಯದ ಸುಖ ಸುಖ ಕೈ ಸೇರಲಿ. ಹೊಸ ಹೊಸ ಅನುಭವ ನಮಗಾಗಲಿ, ಅರಿಯದ ಸುಖ ಸುಖ ಕೈ ಸೇರಲಿ. ಹೊಸ ಶ್ರದ್ಧೆಯು ಎದೆ ತುಂಬಲಿ, ಆ ಯೇಸು ಶುಭ ನಾಮ ಮನ ಹಾಡಲಿ. ಮನ ಹಾಡಲಿ ಮನ ಹಾಡಲಿ. ಮರಣವ ಜಯಿಸಿ ಎದ್ದನು ಯೇಸು, ಪಾಪವ ಅಳಿಸಿ ಬಂದನು ಯೇಸು, ಸಂತಸ ಬೀರಿ ತಾ ಪ್ರೇಮ ತೋರಿ ನವ ಜೀವ ತಂದನು ಯೇಸು. ನವ ಜೀವ ತಂದನು ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶಿಷ್ಯರಿಗೆ ನೀಡಿದರು ಶಾಂತಿಯನು, ನೀಗಿದರು ಅಂಜಿಕೆಯ ತೆರೆಯನ್ನು. ಆ ಬಗೆ ಶಾಂತಿಯು ನಮದಾಗಲಿ, ಭಯವದು ಹೃದಯದೆ ದೂರಾಗಲಿ. ಆಪಗೆ ಶಾಂತಿಯು ನಮದಾಗಲಿ, ಭಯವದು ಹೃದಯದಿ ದೂರಾಗಲಿ. ಹೊಸ ಮಾರ್ಗವು ಎದುರಾಗಲಿ, ಆ ಯೇಸು ನಿಜ ಮುಕ್ತಿ ಪಥ ತೋರಲಿ. ಪಥ ತೋರಲಿ ಪಥ ತೋರಲಿ. ಮರಣವ ಜಯಿಸಿ ಎದ್ದನು ಯೇಸು, ಪಾಪವ ಅಳಿಸಿ ಬಂದನು ಯೇಸು, ಸಂತಸ ಬೀರಿ ತಾ ಪ್ರೇಮ ತೋರಿ ನವ ಜೀವ ತಂದನು ಯೇಸು. ನವ ಜೀವ ತಂದನು ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಾನು ಯೋಗ್ಯನಲ್ಲ ಪ್ರಭುವೇ ನಿನಗೆ, ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲು.
ಕೃಪೆಯ ನೆರಳಲ್ಲಿ ಬದುಕುವೆನು. ನಿನ್ನ ಪ್ರೀತಿಯೇ ನನ್ನ ಉಸಿರು. ನಾನು ಯೋಗ್ಯನಲ್ಲ ಪ್ರಭುವೇ ನಿನಗೆ, ನಿನ್ನ ಕರಗಳಲ್ಲಿ ಹಿಡಿಯಲು. ನನ್ನ ತಪ್ಪುಗಳ ಸಾಗರದ ಮಧ್ಯೆ ನಿನ್ನ ದಯೆಯೇ ನನ್ನ ದಾರಿ. ಅಂಧಕಾರದ ಹಾದಿಯಲ್ಲಿ ನಡೆದ ದಿನಗಳಲ್ಲಿ ನಿನ್ನ ಬೆಳಕು ದೂರವಾಗಿದಂತೆ ಕಾಣಿಸಿತು. ನನ್ನ ಹೃದಯದ ಗಾಯಗಳು ಮಾತಾಡಿದಾಗ ನಿನ್ನ ಧ್ವನಿ ಮೃದುವಾಗಿ ಕೇಳಿಸಿತು. ನಾನು ಮೌನದಲ್ಲಿ ಮುರಿದ ಕ್ಷಣಗಳಲ್ಲಿ ನೀನು ಕಣ್ಣೀರನ್ನು ಎಣಿಸಿದ್ದೆ. ನನ್ನ ತಪ್ಪಿನ ಭಾರ ತಾಳಲಾರದಾಗ ನಿನ್ನ ಕ್ಷಮೆಯ ಕೈ ತಲುಪಿತು. ಪಾಪದ ನೆರಳಲ್ಲಿ ನಿಂತಿದ್ದೆ ನಾನು, ನಿನ್ನ ಸತ್ಯದ ಬೆಳಕು ಮರೆತು. ನಿನ್ನ ಕರುಣೆಯ ಹರಿವನ್ನು ಕಂಡಾಗ ನನ್ನ ಆತ್ಮ ಹೊಸದಾಗಿ ಹುಟ್ಟಿತು. ನಿನ್ನ ಪ್ರೀತಿಯ ಆಳವನ್ನು ಅಳೆಯಲು ನನ್ನ ಮಾತುಗಳು ಸಾಕಾಗುವುದಿಲ್ಲ. ನಿನ್ನ ದಯೆಯ ಒಂದು ಹನಿ ಸಾಕು ನನ್ನ ಜೀವನ ಪುನಃ ಬೆಳಗಲು. ನಾನು ಯೋಗ್ಯನಲ್ಲ ಪ್ರಭುವೇ ನಿನಗೆ, ಆದರೂ ನೀನೇ ನನ್ನ ಆಶ್ರಯ. ನನ್ನ ದುರ್ಬಲತೆಯ ಮಧ್ಯೆ ನಿನ್ನ ಶಕ್ತಿ ನಿಂತಿದೆ ಸದಾ. ನಾನು ತಪ್ಪಿದ ದಾರಿಗಳ ನೆನಪು ನನ್ನ ಹೃದಯವನ್ನು ಕಲುಕುತ್ತದೆ. ಆದರೂ ನಿನ್ನ ಕೃಪೆಯ ಸ್ಪರ್ಶ ನನ್ನ ಆತ್ಮವನ್ನು ಆರೈಸುತ್ತದೆ. ನಿನ್ನ ಪ್ರೀತಿಯ ಹಾಡು ಕೇಳಿದಾಗ ನನ್ನೊಳಗೆ ಶಾಂತಿ ತುಂಬುತ್ತದೆ. ನಿನ್ನ ಹೆಸರಿನ ಮಹಿಮೆ ಹೇಳಲು ನನ್ನ ಜೀವವೇ ಸಾಕ್ಷಿಯಾಗುತ್ತದೆ. ನಾನು ಬಿದ್ದಾಗ ಎತ್ತಿದವನೇ ನೀನು, ನಾನು ಕಳೆದು ಹೋದಾಗ ಕಂಡವನೇ. ನನ್ನ ಅಳುವಿನ ನಡುವೆ ನಿಂತು ನನ್ನ ಜೀವಕ್ಕೆ ಅರ್ಥ ನೀಡಿದವನೇ. ನನ್ನ ದಾರಿಯ ಕಲ್ಲುಗಳನ್ನು ದೂರ ಮಾಡಿ ನನ್ನ ಹೆಜ್ಜೆಗಳನ್ನು ನಡೆಸಿದವನೇ. ನಿನ್ನ ನಂಬಿಕೆಯ ಕೈ ಹಿಡಿದು ನಾನು ಮುಂದೆ ಸಾಗುವೆನು. ನಿನ್ನ ಸನ್ನಿಧಿಯಲ್ಲೇ ನನ್ನ ಶಾಂತಿ, ನಿನ್ನ ನೆರಳಲ್ಲೇ ನನ್ನ ವಿಶ್ರಾಂತಿ. ನಿನ್ನ ಕೃಪೆಯಲ್ಲೇ ನನ್ನ ಹೊಸ ಜೀವನ, ನಿನ್ನ ಪ್ರೀತಿಯಲ್ಲೇ
ಪೂರ್ತಿಯ ನನ್ನ ಹೃದಯ ನಿನ್ನದಾಗಲಿ ಪ್ರಭುವೇ ನನ್ನ ಉಸಿರು ನಿನ್ನ ಹೆಸರಾಗಲಿ ದಿನ ದಿನಗಳು ನಿನ್ನ ದಾರಿಯಾಗಲಿ ನನ್ನ ಜೀವನ ನಿನ್ನ ಮಹಿಮೆಯಾಗಲಿ ನಾನು ಒಂಟಿಯಾಗಿದ್ದ ರಾತ್ರಿಗಳಲ್ಲಿ ನಿನ್ನ ಸನ್ನಿಧಿ ನನ್ನ ಜೊತೆಗಿತ್ತು ನನ್ನ ಆತಂಕದ ಅಲೆಗಳ ನಡುವೆ ನಿನ್ನ ಶಾಂತಿ ನನ್ನನ್ನು ಆವರಿಸಿತು ನಿನ್ನ ನಾಮದ ಶಕ್ತಿಯನ್ನು ಅರಿತಾಗ ನನ್ನ ಭಯಗಳು ಕರಗಿ ಹೋದವು ನಿನ್ನ ಕೃಪೆಯ ಅಪ್ಪುಗೆಯಲಿ ನನ್ನ ಆತ್ಮ ಹೊಸದಾಗಿ ಅರಳಿತು ನಾನು ಯೋಗ್ಯನಲ್ಲ ಪ್ರಭುವೇ ನಿನಗೆ ಆದರೂ ನೀನು ನನ್ನನ್ನು ಆರಿಸಿಕೊಂಡೆ